ರಾಜಕೀಯ ವಲಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂಥ ಪದ ಒಂದು ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿರುವಂತಹ ಸಂದರ್ಭದಲ್ಲೇ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಒಂದು ಹೇಳಿಕೆ ಒಂದು ರೀತಿ ಸ್ಫೋಟಕ ಟರ್ನ್ ಅನ್ನ ಕೊಟ್ಟಿದೆ, ಒಂದು ಟ್ವಿಸ್ಟ್ ಕೊಟ್ಟಿದೆ. ಸಿದ್ದರಾಮಯ್ಯ ಬಳಿಕ ಸಿಎಂ ಗಾದಿಗೆ ಇರ್ತಾರ ಜಾರಕಿಹೊಳಿ ಒಂದು ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಆಗಿರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಬೇಸಿಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಇವತ್ತು ಬೆಳಗಾವಿಯಲ್ಲಿ ಕೊಟ್ಟಿರುವಂಥದ್ದು. ಅಹಿಂದ ಅಸ್ತ್ರ ಸಿದ್ಧಾಂತದ ಸಂದೇಶ ಇದೆಲ್ಲವೂ ಕೂಡ ಹಸ್ತದಲ್ಲಿ ಸಂಚಲನ ಉಂಟು ಮಾಡಿದೆ. ಯತೀಂದ್ರ ಅವರ ಮುಕ್ತ ಮಾತಿನಿಂದ ಈಗ ರಾಜಕೀಯ ಚರ್ಚೆ ಜೋರಾಗಿ ಬರ್ತಾ ಇದೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಯತೀಂದ್ರ ಸಿದ್ದರಾಮಯ್ಯನವರ ಮಾತಿನಲ್ಲಿ ಒಂದಂತೂ ಸ್ಪಷ್ಟವಾಗಿದೆ, ನಮ್ಮ ತಂದೆಯವರ ಸ್ಥಾನವನ್ನ ತುಂಬುವಂಥ ಜೊತೆಗೆ ಆ ಸಿದ್ಧಾಂತ ಏನಿದೆ ಪ್ರಗತಿಪರ ಚಿಂತನೆ ಜೊತೆಗೆ ಜಾತ್ಯತೀತ ಸಿದ್ಧಾಂತವನ್ನ ಅಳವಡಿಸ್ಕೊಂಡು ಅದನ್ನ ರೂಢಿಸ್ಕೊಂಡು ಚಾಲ್ತಿಯಲ್ಲಿ ತಂದಿರುವಂತಹ ನಾಯಕ ಅಂತಂದ್ರೆ ಪ್ರಮುಖವಾಗಿ ಅದು ಸಚಿವ ಸತೀಶ್ ಜಾರಕಿಹೊಳಿ. ಸೊ ಹೀಗಾಗಿ ನಮ್ಮನ್ನ ಅವರು ಮುಂದೆ ಮುನ್ನಡೆಸ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ನಿಂತ್ಕೊಂಡೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಕೆಲವೊಂದಷ್ಟು ಗೊಂದಲಗಳು ಮೂಡ್ತಾ ಇದೆ. ಅಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರ ಬಣದಿಂದ ಮುಂದಿನ ಹೆಸರು ಅಂದ್ರೆ ನಮ್ಮ ಟೀಮಿಂದ ನೆಕ್ಸ್ಟ್ ಹೆಸರು ಸತೀಶ್ ಜಾರಕಿಹೊಳಿ ಅವರು ಆಗಿರ್ತಾರೆ ಅನ್ನುವಂಥ ಸಂದೇಶವನ್ನ ದಾಟಿಸುವಂಥದ್ದು, ಅಥವಾ ಅಹಿಂದ ದಾಳವನ್ನ ಉರುಳಿಸಿ ಸಿಎಂ ಪಟ್ಟವನ್ನ ಸಿದ್ದರಾಮಯ್ಯ ಅವರಾದ ನಂತರ ಸತೀಶ್ ಜಾರಕಿಹೊಳಿ ಅವರಿಗೆ ಕಟ್ಟಬೇಕು ಅನ್ನುವಂಥದ್ದು. ಅದು ನಾನು ನಮ್ಮ ರಾಯಚೂರು ರೂರಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವೋಟ್ ಚೋರಿ ಅಭಿಯಾನಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಬಂದಿದ್ದೇನೆ. ಈ ಸಹಿ ಸಂಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಕೂಡ ರಾಯಚೂರು ರೂರಲ್ನಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಿ, ಪ್ರತಿ ನಾಯಕರು ಕೂಡ ಅವರವ್ರ ಬೂತ್ನ ಜವಾಬ್ದಾರಿ ತೆಗೆದುಕೊಂಡು ವೋಟನ್ನು ಯಾರು ಜಾಸ್ತಿ ಕೊಡಿಸ್ತಾರೆ ಅವರೇ ಮಾತ್ರ ನಾಯಕರು ಅನ್ನೋದನ್ನು ನಾವೆಲ್ಲ ಮಂದಟ್ಟು ಮಾಡಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟು ಪ್ರಾರಂಭವನ್ನು ಮಾಡಿದ್ದೇವೆ. ಆ ಕಾರ್ಯಕರ್ತರ ಸಭೆಯನ್ನು ಪಾಲ್ಗೊಂಡಿದ್ದೇನೆ. ಎರಡನೇದು, ನಮ್ಮ ಆಂಧ್ರ ಪ್ರದೇಶಕ್ಕೂ ಮತ್ತು ನಮ್ಮ ಕರ್ನಾಟಕಕ್ಕೂ ಒಂದು ಜಾಗದಲ್ಲಿ ಈ ಮಂತ್ರಾಲಯಕ್ಕೆ ಸಮೀಪದಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಸುಮಾರು 15 ಕಿಲೋಮೀಟರ್ ಕಡಿಮೆ ಆಗ್ತದೆ. ಇಬ್ಬರು ಕುಡಿಯೋ ನೀರಂತ ನೀರು ಇಲ್ಲಿಗೂ ಕೂಡ ಅವರು ಇದ್ರವರು ನಮ್ಮ ಮಂತ್ರಾಲಯದವರು ನಮಗೆ ನೀರು ಬೇಕು ಅಂತ ಅವರು ಕೂಡ ಕೋರಿಕೆ ಇಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇಬ್ಬರಿಗೂ ಎರಡು ರಾಜ್ಯಕ್ಕೂ ಅನುಕೂಲ ಆಗೋಂಥದ್ದೊಂದನ್ನು ನಾನೇ ಈಗಾಗಲೇ ಮಂಜೂರಾತಿಯನ್ನು ಮಾಡಿ 158 ಕೋಟಿ ಟೆಂಡರ್ ಕೂಡ ಕರೆದಿದ್ದೇನೆ. ಅದು ಕೆಲವರು ಅಬ್ಜೆಕ್ಷನ್ ರೈಸ್ ಮಾಡಿದ್ರು ಅಂತ ಹೇಳಿದ್ರು. ಅದಕ್ಕೆ ಹೋಗಿ ನಾನೇ ಪರ್ಸನಲ್ ಆಗಿ ವೀಕ್ಷಣೆ ಮಾಡಿದ್ದೇನೆ ಮತ್ತು ಅಲ್ಲಿ ಇದನ್ನ ಟ್ಯಾಂಕ್ ತುಂಬಿಸುವಂತ ಕಾರ್ಯಕ್ರಮ ಕೂಡ ಹೊಂದಿದೆ. ಅದು ಫೈನಲ್ ಏನೇನು ಆಗಿದೆ ಅಂತ ಹೇಳಿ ಅದನ್ನು ಕೂಡ ವೀಕ್ಷಣೆ ಮಾಡಿಬಿಟ್ಟು ನಾನು ಬಂದೆ. ಸರ್, ಪಂಚಮುಖಿ ದೇವಾಲಯದ ಮಾತು ಹೇಳಿದ್ರಿ ಸರ್, ದಶರಥ ಮತ್ತು ಆಂಜನೇಯನ ಕಥೆ ಹೇಳಿದ್ರಿ. ಇದರಲ್ಲಿ ಯಾರು ದಶರಥ ಯಾರು ಆಂಜನೇಯ ಅಲ್ಲ, ದಶರಥನ ಮಹಾರಾಜನ ದೇವಸ್ಥಾನ ಸಮಾಜದಲ್ಲಿ ಯಾರು ಮಾಡಿಲ್ಲ. ಸಮಾಜಕ್ಕೆ ಯಾರು ಸೇವೆ ಮಾಡ್ತಾರೆ, ಈಗ ಎಲ್ಲೋದ್ರೂ ನೀವು ಆಂಜನೇಯನ ದೇವಸ್ಥಾನ ನೋಡ್ತಾ ಇರ್ತೀವಿ. ಅದಕ್ಕೆ ಯಾರು ಸಮಾಜದ ಸೇವೆ ಮಾಡ್ತಾರೆ, ಸಮಾಜ ಅವರನ್ನ ಗುರುತಿಸ್ತದೆ.
ಆ ದೃಷ್ಟಿಯಲ್ಲಿ ನೀವೆಲ್ಲ ಸೇವಕರಾಗಬೇಕು, ಕಾರ್ಯಕರ್ತರಾಗಬೇಕು. ಸಮಾಜ ನಿಮಗೆಲ್ಲ ಗುರುತಿಸಬೇಕಾದ್ರೆ ನೀವು ಜನರ ಸೇವೆ ಮಾಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಹೈಕಮಾಂಡ್ ಗುರುತಿಸ್ತಾ ಇಲ್ವಾ ಅನ್ನೋವಂಥದ್ದು ಸರ್? ನಿಮ್ಗೇನು ಸಮಸ್ಯೆ ಆಗಿದೆ, ನಿಮ್ಗೇನೋ ಪ್ರಾಬ್ಲಮ್ ಇರಂಗಿದೆ ಅಂತ ಕಾಣ್ತದೆ ಮೀಡಿಯಾ ಅವ್ರಿಗೆಲ್ಲ. ನನಗೆ ಏನಿದೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, ಡೆಪ್ಟಿ CM ಆಗಿದ್ದೀನಿ, ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋ ಜವಾಬ್ದಾರಿ ತಗೊಂಡಿದ್ದೀನಿ, ಈ ರಾಜ್ಯದಲ್ಲಿ ಇತಿಹಾಸ ಬರೀತಾ ಇದ್ದೀನಿ. ಪ್ರತಿಯೊಂದು ಏನು ಇಲಾಖೆ ತೆಗೆದುಕೊಂಡ್ರು ಅದರ ಇತಿಹಾಸ ಬರೀತಾ ಇದ್ದೀನಿ. ಇರಿಗೇಷನಲ್ಲೂ ಕೂಡ ಏನು ನಾನು UKPಲಿ ರೈತರಿಗೆ ಹಣ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದು ಸಣ್ಣ ತೀರ್ಮಾನ ಅಲ್ಲ, ಇದು ಐತಿಹಾಸಿಕವಾದಂಥ ತೀರ್ಮಾನ. ಮೇಕೆದಾಟಿಗೆ ಏನು ಹೋರಾಟ ಮಾಡ್ತಾ ಇದ್ದೀನಿ, ಏನು ಮದಾಯಿಗೆ ಏನು ಹೋರಾಟ ಮಾಡ್ತಾ ಇದ್ದೀನಿ, ಮತ್ತು ಬೆಂಗಳೂರು ನಗರಕ್ಕೆ ಈಗಾಗಲೇ ನಾನೇನು GBM ಮಾಡಿ ಏನು ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಕೆಲಸಕ್ಕೆ ಒಂದು ಆಲೆ ಕೆಲಸ ತೆಗೆದುಕೊಳ್ಳಿಕ್ಕೆ ಏನು ವ್ಯವಸ್ಥೆ ನಾನು ಮಾಡಿದ್ದೀನಿ. ಇವೆಲ್ಲ ಸುಲಭವಾದ ಕೆಲಸ ಅಲ್ಲ. ಸೊ ಹಂಗೆ ಕಾಂಗ್ರೆಸ್ ಪಕ್ಷ ನಮ್ಗೇನು ಮಾಡಬೇಕು ಮಾಡಿದೆ. ಅದಕ್ಕೆ ನಿಮ್ಗೆ ಯಾಕೆ ಅದಕ್ಕೆ ನಿಮ್ಮ ಸಮಸ್ಯೆ ಏನಿದೆ? ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರು ಮುಂದೆ CM ಆಗಲಿಕ್ಕೆ ಫಿಟ್ ಆಗಿರೋ ಪರ್ಸನ್, ಅಭಿವೃದ್ಧಿ ವಿಚಾರ ತತ್ವಗಳನ್ನ ಹೊಂದಿ ಮತ್ತೆ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗೋ ನಾಯಕತ್ವ ಸತೀಶ್ ಜಾರಕಿಹೊಳಿ ಇದೆ ಅವರಿಗೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಅವರು ಬಗ್ಲಲ್ಲಿ ನಿಂತ್ಕೊಂಡು ಇವರೇ ಫಿಟ್ ಕ್ಯಾಂಡಿಡೇಟ್, CM ಕ್ಯಾಂಡಿಡೇಟ್ ಅನ್ನೋ ಥರ ಮಾತಾಡಿದ್ದಾರೆ. ಸರ್ ಇದಕ್ಕೆ ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗುತ್ತೆ? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದೀವಿ, ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಕರ್ನಾಟಕ ಮಾಡೆಲ್ ಬಗ್ಗೆ ಸರ್ ಸಮನ್ವಯ ಸಮಿತಿ ಮಾಡ್ತಾ ಇದ್ದಾರೆ ಅಂತ ಸರ್ DCM DK ಶಿವಕುಮಾರ್ ಅವರು ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಏನಿದೆ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ, ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ನೀವು ಅವ್ರ ಹತ್ರನೇ ಕೇಳ್ಕೊಳ್ಳಿ, ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಿದ್ದೀವಿ. ಆ್ಯಂಡ್ ಆ್ಯಸ್ ಯೂಶುವಲ್ ಅವ್ರೇನು ಹೇಳ್ತಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದೇ ಅಂತಿಮ, ನಾನು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಒಪ್ಕೊಳ್ತೀವಿ ಅನ್ನುವಂಥದ್ದು ಅವರ ಸ್ಟ್ಯಾಂಡರ್ಡ್ ಡೈಲಾಗ್. ಆದರೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಒಂದು ರೀತಿ ರಾಜಕೀಯ ವಲಯದಲ್ಲಿ ಭವಿಷ್ಯ ನುಡಿದಂತೆ ಭಾಸವಾಗ್ತಾ ಇದೆ. ಆದರೆ ನೆಕ್ಸ್ಟ್ ಯಾರು, ಸಿದ್ದರಾಮಯ್ಯನವರ ನೆಕ್ಸ್ಟ್ ಅಭ್ಯರ್ಥಿ ಅಥವಾ ಆ ಒಂದು ಪೋಸ್ಟ್ಗೆ ಕಂಟೆಂಡರ್ ಅಂದರೆ ನಮ್ಮ ಕಡೆಯಿಂದ ಬರ್ತಿರುವಂಥ ಹೊಸ ಹೆಸರು ಸತೀಶ್ ಜಾರಕಿಹೊಳಿ ಅವ್ರದ್ದು ಅನ್ನುವಂಥ ರೀತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಅದನ್ನು ಪೋರ್ಟ್ರೇ ಮಾಡಿದ್ದಾರೆ. ನಮ್ಮ ಟೀಮಿಂದ ಅಕಸ್ಮಾತ್ ಏನಾದರೂ CM ಸಿದ್ದರಾಮಯ್ಯನವರು 5 ವರ್ಷಕ್ಕಿಂತ ಮುಂಚೆ ಇಳಿದ್ರೆ ಅಥವಾ 5 ವರ್ಷ ಆದ ನಂತರ ಪದತ್ಯಾಗವನ್ನು ಮಾಡಿದ್ರೆ ನಮ್ಮ ಹೆಸರು ಸತೀಶ್ ಜಾರಕಿಹೊಳಿ ಆಗಿರ್ತಾರೆ ಅನ್ನುವಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಬೇಸಿಕ್ ಸ್ಟೇಟ್ಮೆಂಟ್, ಅದರ ಒಂದು ಮೂಲ ಅರ್ಥ. ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರು ಆ್ಯಸ್ ಇಟ್ ಈಸ್ ಮತ್ತೊಮ್ಮೆ ಹೈಕಮಾಂಡ್ ಮೇಲೆ ಭಾರ ಹಾಕಿದ್ದಾರೆ, ದೇವರ ಮೇಲೆ ಭಾರ ಹಾಕಿದ್ದಾರೆ, ಟೆಂಪಲ್ ರನ್ ಮಾಡ್ತಿದ್ದಾರೆ. ಸೊ ಎಲ್ಲವೂ ಕೂಡ ನವೆಂಬರ್ನಲ್ಲಿ ಫಲ ಕೊಡೋ ಹಾಗಿದ್ರೆ ವಿಪಕ್ಷಗಳು ಹೇಳೋ ಥರ ಆ್ಯಂಡ್ ಎಲ್ಲ ಕಡೆ ಚರ್ಚೆ ಆಗ್ತಿರೋ ಥರ ನವೆಂಬರ್ ಕ್ರಾಂತಿ ಆಗಿದ್ದೇ ಆದರೆ ಯಾರ ಹೆಸರು ಬರುತ್ತೆ, ಅದು DCM DK ಶಿವಕುಮಾರ್ ಅವರ ಹೆಸರ ಅಥವಾ ಸಿದ್ದರಾಮಯ್ಯ ಟೀಮ್ ಅವರಿಂದ ಸತೀಶ್ ಅವರ ಹೆಸರ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.